ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಮತ್ತೊಬ್ಬ ಅಲಂಕಾರಿಕನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ವಾಮನನ ಒಂದು ಪರಿಚಯವನ್ನು ಇವತ್ತು ತಿಳಿಸ್ತಾ ಇದ್ದೀನಿ. ಈತನ ಕಾಲ ಕ್ರಿಸ್ತಶಕ 8ನೇ ಶತಮಾನ. ಈತನ ಒಂದು ಸ್ಥಳ ಕಾಶ್ಮೀರ. ಜಯಪೀಡನ ಆಸ್ಥಾನದ ಪಂಡಿತನಾಗಿರ್ತಾನೆ. ಸುಮಾರು ಜನ ಅಲಂಕಾರಿಕರು ಕಾಶ್ಮೀರದವರೇ ಆಗಿರೋದನ್ನ ನಾವು ನೋಡ್ಬೋದಾಗಿದೆ. ಈಗಾಗಲೇ ನಾನು ತಿಳಿಸ್ಕೊಟ್ಟಂತಹ ಇಲ್ಲಿ ಬಾಮಹ ಆತ ಕೂಡ ಕಾಶ್ಮೀರದವನು, ಆದರೆ ದಂಡಿ ಮಾತ್ರ ಗುಜರಾತಿನ ಅಥವಾ ಕಾಂಚಿ ಅಂತ ಹೇಳ್ತೀವಿ. ಈತ ವಾಮನ ಕೂಡ ಕಾಶ್ಮೀರದವನು ಅಂತ ಹೇಳಲಾಗುತ್ತೆ. ಜಯಪೀಡನ ಆಸ್ಥಾನ ಕವಿ ಪಂಡಿತ ಆಗಿದ್ದ ಈತ ಅಂತ ಹೇಳ್ಬೋದು. ಈತನ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ. ವಾಮಹ ಅಂದು ಬಂದಾಗ ಕಾವ್ಯಾಲಂಕಾರ, ವಾಮನ ಅಂತ ಬಂದಾಗ ಕಾವ್ಯಾಲಂಕಾರ ಸೂತ್ರವೃತ್ತಿ ಅನ್ನುವಂಥದ್ದು ಈತನ ಒಂದು ಕೃತಿ ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಇದರಲ್ಲಿ 319 ಸೂತ್ರಗಳಿವೆ, 5 ಅಧಿಕರಣಗಳಿವೆ, 12 ಅಧ್ಯಾಯಗಳಿವೆ ಅಂತ ಹೇಳಿ ನೋಡ್ಬೋದಾಗಿದೆ. ಇನ್ನು ಈತನ ಒಂದು ಕೃತಿ, ಮತ್ತೊಂದು ಕೃತಿ ಲಿಂಗಾನುಶಾಸನ ಅನ್ನುವಂಥ ವ್ಯಾಕರಣ ಗ್ರಂಥ ಬರೆದಿದ್ದಾನೆ ಅಂತ ತಿಳಿಯಲಾಗಿದೆ. ಆದರೆ ಆ ಒಂದು ಕೃತಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಂದರೆ ಲಿಂಗಾನುಶಾಸನ ಎಂಬ ವ್ಯಾಕರಣ ಗ್ರಂಥ ಈತ ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಈತನ ಕಾವ್ಯಾಲಂಕಾರ ಸೂತ್ರ ವೃತ್ತಿಗೆ ಗೋಪೇಂದ್ರ, ತ್ರಿಪುರ ಭೂಪಾಲ, ಕಾಮಧೇನು ಇವರು ವ್ಯಾಖ್ಯಾನ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಗೋಪೇಂದ್ರ, ತ್ರಿಪುರಹರ, ಭೂಪಾಲ, ಕಾಮಧೇನು ಅನ್ನುವಂಥವ್ರು ಕಾವ್ಯಾಲಂಕಾರ ಸೂತ್ರ ವೃತ್ತಿಗೆ ವ್ಯಾಖ್ಯಾನ ಗ್ರಂಥ ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ವಾಮನ ಪಾಂಚಾಲಿ ಎಂಬ ಹೊಸ ರೀತಿಯನ್ನ ಸೇರಿಸ್ತಾನೆ. ಈಗಾಗಲೇ ನಮಗೆ ದಂಡಿ, ವೈದರ್ಭಿ, ಗೌಡಿ ಎನ್ನುವಂಥ 2 ರೀತಿಗಳನ್ನು ಹೆಸರಿಸಿರ್ತಾನೆ. ಅದಕ್ಕೆ ಈ ವಾಮನ ಪಾಂಚಾಲಿ ಅನ್ನುವಂತಹ ಒಂದು ಮತ್ತೊಂದು ರೀತಿಯನ್ನ ಆತ ಸೇರಿಸ್ತಾನೆ. ಮತ್ತೆ ಈತನನ್ನ ರೀತಿ ಪ್ರಸ್ಥಾನದ ಪ್ರವರ್ತಕ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂದ್ರೆ ಈತ ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳಿದಾನೆ. ಪ್ರಶ್ನೆ ಆಗುತ್ತೆ ಸ್ನೇಹಿತರೆ, ರೀತಿರಾತ್ಮ ಕಾವ್ಯಸ್ಯ ಅಂತ ಹೇಳಿ ಹೇಳ್ದವ್ರು ಯಾರು ಅಂದ್ರೆ ಇದು ವಾಮನ. ಅಂದ್ರೆ ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳ್ದಂಥವನು ವಾಮನ. ಹಾಗಾಗಿ ಈತನನ್ನ ರೀತಿ ಪ್ರಸ್ಥಾನದ ಪ್ರವರ್ತಕ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಈತ 35 ಅಲಂಕಾರಗಳನ್ನ ಹೆಸರಿಸ್ತಾನೆ. ಆ 35 ಅಲಂಕಾರಗಳಲ್ಲಿ ಕೆಲವನ್ನ ನಿತ್ಯಾಲಂಕಾರಗಳು ಮತ್ತೆ ಗೌಣ ಅಲಂಕಾರಗಳು ಅಂತ 2 ಭಾಗ ಮಾಡ್ತಾನೆ. 35 ಅಲಂಕಾರಗಳನ್ನ ಹೆಸರಿಸಿ ನಿತ್ಯಾಲಂಕಾರ, ಗೌಣ ಅಲಂಕಾರ. ಈ ದಂಡಿ ಕೂಡ ಅವನು 36 ಅಲಂಕಾರಗಳನ್ನ ಹೇಳ್ತಾನೆ. ಅಲ್ಲಿ ವಿಶಿಷ್ಟ ಅಲಂಕಾರ, ಸಾಧಾರಣ ಅಲಂಕಾರ ಅಂತ 2 ಭಾಗ ಮಾಡ್ತಾನೆ. ವಾಮನ ನಿತ್ಯಾಲಂಕಾರ ಮತ್ತು ಗೌಣ ಅಲಂಕಾರ ಅಂತ ಹೇಳಿ 2 ಭಾಗಗಳನ್ನ ಮಾಡಿರೋದನ್ನ ನಾವು ನೋಡ್ಬೋದಾಗಿದೆ. ಇನ್ನು ವಕ್ರೋಕ್ತಿಯನ್ನ ವಿಶಿಷ್ಟ ಅಲಂಕಾರ ಅಂತ ಹೇಳಿ ಆತ ಹೇಳಿದ್ದಾನೆ. ವಕ್ರೋಕ್ತಿಯನ್ನ ವಿಶಿಷ್ಟ ಅಲಂಕಾರ ಅಂತ ಹೇಳಿ ಆತ ಹೊಗಳಿರೋದನ್ನ ನಾವು ನೋಡ್ಬೋದು. ಇನ್ನು ಈತ ಗುಣಗಳನ್ನು ಕೂಡ ಹೆಸರಿಸ್ತಾನೆ. 20 ಗುಣಗಳನ್ನ ಹೇಳಿದ್ದಾನೆ. ಈಗಾಗಲೇ ದಂಡಿ 10 ಗುಣಗಳನ್ನ ಹೇಳಿದ. ಅದೇ 10 ಗುಣಗಳನ್ನ ಇವನು 20 ಮಾಡ್ಕೊಳ್ತಾನೆ. 10 ಗುಣಗಳು ಅರ್ಥಗುಣಗಳು ಅವನ್ನೇನೆ. ಅಂದ್ರೆ ಓಜಸ್ಸು, ಪ್ರಸಾದ, ಶ್ಲೇಷ, ಸಮತ, ಸಮಾಧಿ, ಮಾಧುರ್ಯ, ಸೌಕುಮಾರ್ಯ, ಉದಾರತ, ಅರ್ಥವ್ಯಕ್ತಿ, ಕಾಂತಿ, ಇದೇ 10 ಗುಣನ ಇವನು 20 ಮಾಡಿಕೊಂಡು ಸೇಮ್ ಗುಣಗಳನ್ನೇ 10 ಅರ್ಥಗುಣಗಳು, 10 ಶಬ್ದ ಗುಣಗಳು ಅಂತ ಹೇಳಿ ಒಂದೇ ಹೆಸರಿನ ಗುಣಗಳನ್ನ 2 ವಿಭಾಗ ಮಾಡ್ಕೊಳ್ತಾನೆ. ಅರ್ಥಗುಣಗಳು 10, ಶಬ್ದ ಗುಣಗಳು 10 ಅಂತ ಹೇಳಿ ಓಜಸ್ಸು, ಪ್ರಸಾದ, ಶ್ಲೇಷ, ಸಮತ, ಸಮಾಧಿ, ಮಾಧುರ್ಯ, ಸೌಕುಮಾರ್ಯ, ಉದಾರತ, ಅರ್ಥವ್ಯಕ್ತಿ, ಕಾಂತಿ ಎನ್ನುವಂಥವು. ನಾನು ಈಗಾಗಲೇ ಇದನ್ನ ದಂಡಿಯ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ, ಹಾಗಾಗಿ ಇಲ್ಲಿ ನಾನು ಅದನ್ನ ಟೈಪ್ ಮಾಡಕ್ ಹೋಗಿಲ್ಲ. ಇಲ್ಲಿ 10 ಅರ್ಥಗುಣಗಳು, 10 ಶಬ್ದ ಗುಣಗಳು ಅಂತ ಹೇಳಿ ಅವುಗಳನ್ನ ಹೆಸರಿಸಿರೋದು ನಾವು ನೋಡ್ಬೋದು. ಇನ್ನು ಕಾವ್ಯ ಶೋಭಾಯ ಕರ್ತಾರೋ ಗುಣಂ ಅಂತ ಹೇಳ್ತಾನೆ. ಕಾವ್ಯ ಶೋಭಾಯ ಕರ್ತಾರೋ ಗುಣಂ ಅಂತ ಹೇಳಿ ಇದು ಕೂಡ ಪ್ರಶ್ನೆ ಆಗಿದೆ. ಈ ಕಾವ್ಯ ಶೋಭಾಯ ಕರ್ತಾರೋ ಗುಣಂ ಅಂತ ಹೇಳಿ ಹೇಳಿದಂತ ವಾಕ್ಯ ಯಾರ್ದು ಅಂತ ಕೇಳಿದ್ರೆ ಇದು ಕೂಡ ವಾಮನಂದು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ವಾಮನ ಹೇಳಿರುವಂತಹ ಒಂದು ಹೇಳಿಕೆ ಇದು. ಕಾವ್ಯ ಕರ್ತಾರೋ ಮತ್ತೆ ಕಾವ್ಯ ಶೋಭಾಯ ಕರ್ತಾರೋ ಗುಣಂ ಅಂದ್ರೆ ಕಾವ್ಯದಲ್ಲಿ ಸೌಂದರ್ಯವನ್ನ ಉಂಟು ಮಾಡುವ ಅಂಶಗಳೇ ಗುಣಗಳು ಅಂತ ಹೇಳಿ ಆತ ಹೇಳ್ತಾನೆ. ಅವೇ ಈ 20 ಗುಣಗಳು, 10 ಶಬ್ದ ಗುಣ, 10 ಅರ್ಥಗುಣ ಅಂತ ಹೇಳಿ ವಿಭಾಗಿಸಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ಆಗ ಆ ರೀತಿಯಲ್ಲಿ ಆತ ಹೇಳಿದ್ದಾನೆ.
ಇನ್ನು ಕಾವ್ಯ ದೋಷಗಳನ್ನು ಕೂಡ ಹೆಸರಿಸಿದವರಲ್ಲಿ ವಾಮನನೇ ಮೊದಲಿಗ ಅಂತ ಹೇಳಲಾಗುತ್ತೆ. ಕಾವ್ಯ ದೋಷಗಳನ್ನು ಹೆಸರಿಸಿದವರಲ್ಲಿ ವಾಮನನೇ ಮೊದಲಿಗ. ಗುಣ ವಿಪರ್ಯ ಆತ್ಮನೋ ದೋಷ, ಅಂದರೆ ಗುಣಗಳ ವಿಪರ್ಯವೇ ದೋಷವಾಗುತ್ತದೆ ಅಂತ ಹೇಳ್ತಾನೆ. ಅಲ್ಲಿ ಪದ ಪದಾರ್ಥ ಮತ್ತು ವಾಕ್ಯ ವಾಕ್ಯಾರ್ಥ ಅಂತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ. ಪದ ಪದಾರ್ಥ ವಾಕ್ಯ ವಾಕ್ಯಾರ್ಥ ಅಂತ ಹೇಳಿ ಈ ಕಾವ್ಯ ದೋಷಗಳನ್ನು ಕೂಡ ಈತ ಹೆಸರಿಸಿದ್ದಾನೆ. ಇವು ಈತನ ಹೇಳಿರುವಂತಹವುಗಳು. ಇನ್ನು ಗುಣ ವಿಪರ್ಯಯಾತ್ಮಂ ದೋಷಂ ಅಂತ ಹೇಳಿರುವಂಥದ್ದು ಕಾವ್ಯಂ ಗ್ರಾಹ್ಯಂ ಅಲಂಕಾರತ್ ಸೌಂದರ್ಯಂ ಅಲಂಕಾರ ಅಂತ ಹೇಳ್ತಾನೆ. ಕಾವ್ಯ ಶೋಭಾಯ ಕರ್ತಾರೋ ಧರ್ಮಗುಣಂ ಅಂತ ಕೂಡ ಈತ ಹೇಳಿರುವಂಥದ್ದನ್ನ ನಾವು ನೋಡ್ಬೋದು. ಯಾವುದು ಪ್ರಶ್ನೆ ಆಗುತ್ತೆ ಪ್ರಮುಖವಾಗಿ ಈತನಲ್ಲಿ ಅಂದರೆ ವಾಮನ ಈತ ಯಾವ ಒಂದು ಕಾಲಕ್ಕೆ ಸೇರಿದವನು ಅಂದರೆ 8ನೇ ಶತಮಾನ. ಈತನ ಸ್ಥಳ ಕಾಶ್ಮೀರ. ಯಾರ ಆಸ್ಥಾನದಲ್ಲಿ ಪಂಡಿತ ಆಗಿದ್ದ ಅಂದರೆ ಜಯಪೀಡನ ಆಸ್ಥಾನದಲ್ಲಿ. ಈತನ ಕೃತಿ ಕೇಳಿದಾಗ ಕಾವ್ಯಾಲಂಕಾರ ಸೂತ್ರ ವೃತ್ತಿ ಎನ್ನುವಂಥದ್ದು ಇದು ಈತನ ಪ್ರಸಿದ್ಧವಾದಂತಹ ಒಂದು ಅಲಂಕಾರ ಕೃತಿ. ಇನ್ನು ಈತ ಒಟ್ಟು 20 ಗುಣಗಳನ್ನ ಹೇಳ್ತಾನೆ. 10 ಗುಣಗಳನ್ನೇ 20 ಮಾಡ್ಕೊಳ್ತಾನೆ. 10 ಅರ್ಥಗುಣ 10 ಶಬ್ದಗುಣ ಅಂತ ಹೇಳ್ತಾನೆ. ಮತ್ತೆ ಪಾಂಚಾಲಿ ಎನ್ನುವಂಥ ಹೊಸ ರೀತಿಯನ್ನು ಸೇರಿಸಿದಾನೆ ಅಂತ ನೋಡ್ಬೋದು. ರೀತಿ ಪ್ರಸ್ಥಾನದ ಪ್ರವರ್ತಕ ಅಂತ ಹೇಳಿ ಇವನ್ನ ಕರೀತಾರೆ. ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳ್ದಂಥವನು. 35 ಅಲಂಕಾರಗಳನ್ನು ಹೆಸರಿಸ್ತಾನೆ. ನಿತ್ಯಾಲಂಕಾರ ಗೌಣಾಲಂಕಾರ ಅಂತ ಹೇಳಿ 2 ಭಾಗ ಮಾಡ್ತಾನೆ. ಹಾಗೆ ವಕ್ರೋಕ್ತಿಯನ್ನ ವಿಶಿಷ್ಟ ಅಲಂಕಾರ ಅಂತ ಹೇಳಿ ಈತ ಕರೆದಿದ್ದಾನೆ. ಇದಿಷ್ಟು ವಾಮನನ ಒಂದು ಪರಿಚಯ ಅಂತ ನಾವು ನೋಡ್ಬೋದಾಗಿದೆ. ಅಂದರೆ ತುಂಬ ಇದೆ ಇವ್ರ ಬಗ್ಗೆ. ನಾವು ಅಷ್ಟೆಲ್ಲ ತಿಳ್ಕೊಳಕ್ಕೆ ಹೋದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಯಾವ್ಯಾವ್ದು ಪ್ರಶ್ನೆ ಆಗಿತ್ತೋ ಅವುಗಳನ್ನ ಮಾತ್ರ ಇಲ್ಲಿ ತಿಳಿಸಿದ್ದೀನಿ. ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಅಲಂಕಾರಿಕನ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಭರತ, ಭಾಮಹ, ದಂಡಿ, ವಾಮನ 4 ಜನ ಅಲಂಕಾರಿಕರ ಪರಿಚಯ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಉಳಿದ ಒಂದು ಅಲಂಕಾರಿಕರ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ.